ಹಲೋ ನನ್ನ ಕುಟುಂಬದವರೇ, ಹೇಗಿದ್ರೆಲ್ಲರೂ? ಇವತ್ತು ನಾವು ಮಾಡೋಣ 4 ರೀತಿಯ ಸಿಂಪಲ್ ಸ್ನ್ಯಾಕ್ಸ್. ಸಂಜೆ ಆಗಿದ್ದೇ ಮನೆಯಲ್ಲಿ ಎಲ್ಲರೂ ಹಠ ಮಾಡ್ತಾರೆ, ಹಸಿವಾಗಿದೆ ಅಂತ ಹೇಳಿ, ಮಕ್ಕಳಿಂದ ಹಿಡಿದು ದೊಡ್ಡವರು ಕೂಡ. ಹಾಗಾಗಿ ಇವತ್ತು ಮಾಡುವ ದಿಢೀರಂಥ ಸ್ನ್ಯಾಕ್ಸ್ ಎಲ್ಲರಿಗೂ ಕೂಡ ಇಷ್ಟ ಆಗುತ್ತೆ. ಓಕೆ, ಬನ್ನಿ. ಫಸ್ಟಿಗೆ ನಾನಿಲ್ಲಿ ಕಡಲೆ ಹಿಟ್ಟು ತೊಗೊಂಡಿದ್ದೀನಿ. ಒಂದು ಬೌಲಲ್ಲಿ 2 ಚಮಚದಷ್ಟು ಹಾಕಿದ್ದೀನಿ. ನಾನಿಲ್ಲಿ ಸ್ವಲ್ಪನೇ ತೋರಿಸ್ತಾ ಇದ್ದೀನಿ. ನೀವು ಅದೇ ಕ್ವಾಂಟಿಟಿಯನ್ನು ಡಬಲ್ ಮಾಡಿ ಸ್ವಲ್ಪ ಜಾಸ್ತಿ ಮಾಡಿದರೆ ಆಯಿತು. ಇದಕ್ಕೆ ಇವಾಗ ಚಿಲ್ಲಿ ಪೌಡರ್ ಹಾಗೂ ಸ್ವಲ್ಪ ಉಪ್ಪನ್ನು ಹಾಕಿ ಮಿಕ್ಸ್ ಮಾಡಿ, ನೀರನ್ನು ಹಾಕಿ ಮಿಕ್ಸ್ ಮಾಡ್ತಾ ಇದ್ದೀನಿ. ಗಂಟು ಇದರಲ್ಲಿ ಇರಬಾರ್ದು. ಇಷ್ಟು ತೆಳುವಾಗಿದ್ದರೆ ಸಾಕು. ನೋಡಿ, ತುಂಬ ದಪ್ಪನೂ ಇರಲಿಕ್ಕಿಲ್ಲ, ಇಷ್ಟು ತೆಳು ಇರಬೇಕು. ಇವಾಗ ಎಣ್ಣೆಯನ್ನು ಬಿಸಿ ಮಾಡಿ ಅದರಲ್ಲಿ ಸ್ವಲ್ಪ ಬೆಳ್ಳುಳ್ಳಿಯನ್ನು ಹಾಕಿ ಫ್ರೈ ಮಾಡ್ತಾ ಇದ್ದೀನಿ. ಬೆಳ್ಳುಳ್ಳಿಯಲ್ಲಿ ಸಿಪ್ಪೆ ಇದ್ದರೆ ಅದು ಒಡೆಯುವ ಚಾನ್ಸಸ್ ಇರುತ್ತೆ. ಹಾಗಾಗಿ ಮೆಲ್ಲನೆ ಸಿಪ್ಪೆಲ್ಲ ತೆಗೆದು ಈ ರೀತಿ ಫ್ರೈ ಮಾಡಿ, ಅಥವಾ ಜಜ್ಜಿ ನೀವು ಹಾಕಿದರೆ ಏನಾಗಲ್ಲ. ಕೆಂಪಾಗುವವರೆಗೂ ಫ್ರೈ ಮಾಡಿದ್ದೀನಿ. ಅದೇ ರೀತಿ ನಾನೀಗ ಹಸಿಮೆಣಸಿನಕಾಯಿ ಕೂಡ ಫ್ರೈ ಮಾಡ್ತಾ ಇದ್ದೀನಿ. ಹಸಿಮೆಣಸಿನಕಾಯಿ ಫ್ರೈ ಮಾಡುವಾಗ ಇಡಿಯಾಗಿ ಅದರ ತುದಿಯನ್ನು ಸ್ವಲ್ಪ ನೀವು ಕಟ್ ಮಾಡಬೇಕು. ಆವಾಗ ಅದು ಹೊಡೆಯಲ್ಲ, ರಟ್ಟಲ್ಲ ನಿಮ್ಮ ಮುಖಕ್ಕೆಲ್ಲ. ಹಾಗೆ 4 ಒಣಮೆಣಸು ಕೂಡ ಚೆನ್ನಾಗಿ ಕೆಂಪಾಗುವವರೆಗೂ ಫ್ರೈ ಮಾಡ್ತಾ ಇದ್ದೀನಿ. ಈ ರೀತಿ ಇದನ್ನೆಲ್ಲ ತೆಗೆದು ಪಕ್ಕದಲ್ಲಿ ಇಟ್ಕೊಳ್ಳೋಣ, ಯಾಕೆಂದರೆ ಇದು ನಾವು ಇವತ್ತು ಮಾಡುವ ರೆಸಿಪಿಯಲ್ಲಿ ಯೂಸ್ ಆಗುತ್ತೆ. ಹಾಗಾಗಿ ಫಸ್ಟಿಗೆ ಅದನ್ನು ಮಾಡಿ ಪಕ್ಕದಲ್ಲಿ ಇಟ್ಕೊಂಡಿದ್ದೀನಿ. ಇವಾಗ ಅದೇ ಎಣ್ಣೆ ಬಿಸಿಯಾಗಿದೆ ಅಲ್ವಾ, ನಾವು ಬೇಸನ್ ಅಂದರೆ ಕಡಲೆ ಹಿಟ್ಟು ರೆಡಿ ಮಾಡಿದ್ವಿ, ಅದನ್ನು ಕೈಯಿಂದ ಜಸ್ಟ್ ನೋಡಿ ಈ ರೀತಿ ನಾವು ಬಿಟ್ಟರೆ ಆಯಿತು. ಸ್ವಲ್ಪನೇ ಹಾಗೂ ಖಡಕ್ಕಾಗಿ ಫ್ರೈ ಮಾಡಿ. ಬೇಗನೆ ಇದು ಫ್ರೈ ಆಗುತ್ತೆ. ಹಾಗಾಗಿ ಸ್ವಲ್ಪ ಕಲರ್ ಚೇಂಜ್ ಆಗುವವರೆಗೂ ಫ್ರೈ ಮಾಡಿ ಇದನ್ನು ತೆಗೀರಿ. ಒಮ್ಮೆಲೆ ತುಂಬ ದಪ್ಪ ಬಂತ ಅಂತ ಆದರೆ ನೀವು ಹಾಕಿದ ನೀರು ಸಾಕಾಗಲಿಲ್ಲ ಅಂತೇಳಿ, ಹಿಟ್ಟು ಸ್ವಲ್ಪ ದಪ್ಪ ಆಗಿದೆ ಅಂತ ಹೇಳಿ. ಹಾಗಾಗಿ ಸ್ವಲ್ಪ ನೀರನ್ನು ಮಿಕ್ಸ್ ಮಾಡಿ ಮತ್ತೊಮ್ಮೆ ಕೈಯಿಂದ ಈ ರೀತಿ ಸಿಂಪಡಿಸಿ. ನೋಡಿ, ಈ ರೀತಿ ಬರಬೇಕು. ಈ ರೀತಿ ಕೈಯಿಂದ ನೀವು ಸಿಂಪಡಿಸಿದರೆ ಆಯಿತು. ನೋಡಿ, ಹೀಗೆ. ಇವಾಗ ಬೂಂದಿ ರೆಡಿಯಾಗಿದೆ. ಅದನ್ನೊಂದು ಮಿಕ್ಸಿ ಜಾರಿಗೆ ಹಾಕೋಣ. ಅದಕ್ಕೆ ನಾವು ಬೆಳ್ಳುಳ್ಳಿ ಫ್ರೈ ಮಾಡಿದ್ವಿ ನೋಡಿ, ಅದರಲ್ಲಿ ಸ್ವಲ್ಪವನ್ನು ಹಾಕಿದರೆ ಸಾಕು. ಅದರೊಂದಿಗೆ 2 ಹಸಿಮೆಣಸಿನಕಾಯಿ ಹಾಗೂ 1 ಒಣಮೆಣಸಿನಕಾಯಿ, ಸ್ವಲ್ಪ ಉಪ್ಪು ಹಾಕಿ ಜಾಸ್ತಿ ಹಾಕಬೇಡಿ. ಹಾಗೂ ಇದನ್ನು ಈ ರೀತಿ ಸ್ವಲ್ಪ ಗರ್ರು ಮಾಡಿದರೆ ಸಾಕು. ತುಂಬ ನೈಸಾಗಿ ನಾವು ಮಾಡಲಿಕ್ಕಿಲ್ಲ. ಹೀಗೆ ಇದು ಇವಾಗ ರೆಡಿಯಾಗಿದೆ. ಇದನ್ನು ಪಕ್ಕದಲ್ಲಿ ಇಟ್ಕೊಳ್ಳೋಣ. ಇವಾಗ ಇನ್ನೊಂದು ಅದೇ ಮಿಕ್ಸಿ ಜಾರಿಗೆ ನಾನು ಸ್ವಲ್ಪ ಕಾರ್ನ್ ಹಾಗೂ ಹಸಿ ಬಟಾಣಿ ಹಾಕಿ ನೋಡಿ ಈ ರೀತಿ ಗ್ರೈಂಡ್ ಮಾಡಿದ್ದೀನಿ. ಇವಾಗೊಂದು ಫ್ರೈಯಿಂಗ್ ಪ್ಯಾನ್ ತಗೊಳ್ಳಿ. ಅದರಲ್ಲಿ ಸ್ವಲ್ಪ ಬಟರನ್ನು ಹಾಕೋಣ. ಬಟರ್ ಸ್ವಲ್ಪ ಕರಗಿದ್ದೆ ನಾವು ರೆಡಿ ಮಾಡಿದ ಕಾರ್ನ್ ಇತ್ತು ನೋಡಿ, ಹಸಿ ಕಾರ್ನ್ ಹಾಗೂ ಹಸಿ ಬಟಾಣಿ, ಅದನ್ನು ಹಾಕಿ ಸ್ವಲ್ಪ ಫ್ರೈ ಮಾಡೋಣ. ಅದಕ್ಕೆ ಉಪ್ಪು ಕೂಡ ಸೇರಿಸಿದ್ದೀನಿ. ಇವಾಗ ಒಳ್ಳೆ ರೀತಿ ಫ್ರೈ ಆಗಿದ್ದೆ. ಬೇಯಿಸಿದ ಆಲೂಗೆಡ್ಡೆಯನ್ನು ಸೇರಿಸೋಣ. ಓಕೆ, ಸರಿಯಾಗಿ ಇವಾಗ ಮಿಕ್ಸ್ ಮಾಡಿದನು. ಇದಕ್ಕೆ ಸ್ವಲ್ಪ ಗರಂ ಮಸಾಲ ಪೌಡರ್ ಹಾಗೂ ಸ್ವಲ್ಪ ಖಾರದ ಪೌಡರ್ ಹಾಕಿದ್ದೀನಿ. ಹಾಗೂ ಚಿಲ್ಲಿ ಫ್ಲೇಕ್ಸನ್ನು ಹಾಕ್ತಾ ಇದ್ದೀನಿ. ಚಿಲ್ಲಿ ಫ್ಲೇಕ್ಸ್ ಇಲ್ಲಿ ಆಪ್ಷನಲ್, ನಿಮಗೆ ಬೇಕಿದ್ರೆ ಹಾಕಿ, ಇಲ್ಲದ್ರೆ ಸ್ಕಿಪ್ ಮಾಡ್ಬೋದು. ಸರಿಯಾಗಿ ಇದನ್ನು ಮಿಕ್ಸ್ ಮಾಡಿ ಈ ರೀತಿ. ಓಕೆ, ಇಲ್ಲಿ ಒಂದು 5 ನಿಮಿಷ ಇದನ್ನು ಸರಿಯಾಗಿ ನಾನು ಮಿಕ್ಸ್ ಮಾಡಿದ್ದೀನಿ. ನೋಡಿ, ಈ ರೀತಿ ಇವಾಗ ಬಂದಿದೆ. ನೋಡ್ಬೋದು ನೀವು, ಪರ್ಫೆಕ್ಟ್ ಆಗಿದೆ. ಇದು ಉಪ್ಪೆಲ್ಲ ಕರೆಕ್ಟ್ ಆಗಿದೆಯಾ ನೋಡಿ. ಇವಾಗ ಇದರಲ್ಲಿ ಒಂದು ಅರ್ಧದಷ್ಟು ತೆಗೆದು ನಾನು ಸಪ್ರೇಟ್ ಆಗಿ ಇಡ್ತಾ ಇದ್ದೀನಿ. ಹಾಗೂ ಫ್ರೈಯಿಂಗ್ ಪ್ಯಾನಲ್ಲಿ ಸ್ವಲ್ಪ ಬಟರನ್ನು ಹಾಕಿ 2 ಸೈಡ್ ಕೂಡ ನಾನು ಬನ್ ತಗೊಂಡು ಅದನ್ನು ಸ್ವಲ್ಪ ಲೈಟ್ ಆಗಿ ಫ್ರೈ ಮಾಡ್ತಾ ಇದ್ದೀನಿ. ಇವಾಗ ಬನ್ ರೆಡಿ ಆಗಿದೆ. ನಾವು ಫಸ್ಟಿಗೆ ಒಂದು ಚಟ್ನಿ ಮಾಡಿದ್ವಿ ನೋಡಿ, ಕಡಲೆ ಹಿಟ್ಟು ಎಲ್ಲ ಫ್ರೈ ಮಾಡಿ, ಅದನ್ನು ಒಂದು ಸೈಡ್ ನೀವು ಈ ರೀತಿ ಹಾಕಿಬಿಡಿ. ಇನ್ನೊಂದು ಸೈಡಲ್ಲಿ ನೀವು ಸ್ವಲ್ಪ ಪುದೀನ ಹಾಗೂ ಕೊತ್ತಂಬರಿಯನ್ನು ಗ್ರೈಂಡ್ ಮಾಡಿ ಅದರ ಚಟ್ನಿಯನ್ನು ಮಾಡಿ ಇನ್ನೊಂದು ಸೈಡಲ್ಲಿ ಹಾಕಿಬಿಡಿ. ಇದಕ್ಕೆ ಹಸಿಮೆಣಸೆಲ್ಲ ಏನು ಕೂಡ ನಾನು ಸೇರಿಸಲಿಲ್ಲ. ಪುದೀನ ಹಾಗೂ ಕೊತ್ತಂಬರಿಯನ್ನು ಗ್ರೈಂಡ್ ಮಾಡಿದ್ದೀನಿ. ಸ್ವಲ್ಪ ಉಪ್ಪು ಹಾಕಿದ್ದೀನಿ ಲೈಟಲ್ಲಿ ಅಷ್ಟೇ. ಅದನ್ನು 2 ಸೈಡ್ ಕೂಡ ಈ ರೀತಿ ಹಾಕಿಬಿಡಿ. ಹಾಗೂ ನಾವು ರೆಡಿ ಮಾಡಿದ್ವಿ ನೋಡಿ ಆಲೂಗಡ್ಡೆ ಮಿಕ್ಸ್ಚರ್, ಅದನ್ನು ಕೂಡ ಇದರ ಮೇಲೆ ಹೀಗೇನೆ ಹಾಕಿ. ನಿಜವಾಗ್ಲೂ ಹೇಳ್ತೀನಿ, ಇದು ತುಂಬ ರುಚಿಯಾಗಿ ಬರುತ್ತೆ. ನೀವು ಒಮ್ಮೆ ಇದನ್ನು ಟ್ರೈ ಮಾಡಿ. ಹಾಗೂ ಇದಕ್ಕೆ ಒಂದೊಂದು ಹಸಿಮೆಣಸಿನಕಾಯಿ ಕೂಡ ಹಾಕಿದ್ದೀನಿ.
ಇಷ್ಟೇ ಮಾಡಲಿಕ್ಕಿರೋದು. ಮಧ್ಯದಲ್ಲಿ ನಿಮಗೆ ಬೇಕಿದ್ರೆ ನಾವು ಕಡಲೆ ಹಿಟ್ಟಿದ್ದು ಮಿಕ್ಸ್ಚರ್ ರೆಡಿ ಮಾಡಿದ್ವಿ ನೋಡಿ, ಅದನ್ನು ಮಧ್ಯದಲ್ಲಿ ಹಾಕಿಬಿಡಿ. ಕ್ರಿಸ್ಪಿಯಾಗಿ ತಿನ್ನುವಾಗ ತುಂಬ ಚೆನ್ನಾಗಾಗುತ್ತೆ. ಇದನ್ನೊಮ್ಮೆ ಟ್ರೈ ಮಾಡಿ. ಇವಾಗ ನೆಕ್ಸ್ಟ್ ರೆಸಿಪಿ. 2 ಚಮಚದಷ್ಟು ನಾನು ಇದಕ್ಕೆ ಬಟರನ್ನು ಹಾಕ್ತಾ ಇದ್ದೀನಿ. ಸ್ವಲ್ಪ ಜೀರಾ ಹಾಗೂ ಕಾಳುಮೆಣಸು ಹಾಕಿದ್ದೀನಿ. ಹಾಗೂ ಇದರೊಂದಿಗೆ 3 ಹಸಿಮೆಣಸಿನಕಾಯಿ ಹಾಗೂ ನಾವು ಬೆಳ್ಳುಳ್ಳಿ ಫ್ರೈ ಮಾಡಿದ್ವಿ ನೋಡಿ, ಅದರಲ್ಲಿ ಸ್ವಲ್ಪ ಬೆಳ್ಳುಳ್ಳಿಯನ್ನು ಹಾಕ್ತಾ ಇದ್ದೀನಿ. ಇಷ್ಟನ್ನು ನಾವು ಇವಾಗ ಗ್ರೈಂಡ್ ಮಾಡಬೇಕು ನೋಡಿ, ಈ ರೀತಿ. ಇದು ಇವಾಗ ರೆಡಿಯಾಗಿದೆ. ಇವಾಗ ಇದನ್ನು ತೆಗೆದು ಒಂದು ಬೌಲಿಗೆ ಹಾಕ್ತಾ ಇದ್ದೀನಿ. ಇಲ್ಲಿ ನಾನು 2 ಬ್ರೆಡ್ ತಗೊಂಡಿದ್ದೀನಿ. ನಾರ್ಮಲ್ ಬ್ರೆಡ್ ನೀವು ತಗೊಂಡ್ರೆ ಆಯಿತು. ಒಂದು ಸ್ಲೈಸ್ಗೆ ನಾನು ಇವಾಗ ನೀವು ನೋಡಿದ್ರಲ್ಲ, ನಾವು ರೆಡಿ ಮಾಡಿದ ಬಟರ್ ಎಲ್ಲ ಅದನ್ನು ಸೇರಿಸ್ತಾ ಇದ್ದೀನಿ. ಆಮೇಲೆ ಮೇಲ್ಗಡೆಯಿಂದ ಚೀಸನ್ನು ಹಾಕ್ತಾ ಇದ್ದೀನಿ. ಇದೇ ರೀತಿ ಎಲ್ಲ ಸ್ಲೈಸ್ಗೆ ಕೂಡ ನಾವು ಹಾಕಿ ರೆಡಿ ಮಾಡಿ ತಗೊಳ್ಳೋಣ. ಇಲ್ಲಿ ನಾನು ಮೊಸರೆಲ್ಲಾ ಚೀಸ್ ಯೂಸ್ ಮಾಡಿದ್ದೀನಿ. ಮೇಲ್ಗಡೆಯಿಂದ ಸ್ವಲ್ಪ ಚೀಸ್ ಪೌಡರನ್ನು ಹಾಕ್ತಾ ಇದ್ದೀನಿ. ಇದು ಆಪ್ಷನಲ್, ನಿಮ್ಮ ಹತ್ರ ಇದೆ ಆದರೆ ನೀವು ಸೇರಿಸಿ. ಓಕೆ, ಒಂದು ಫ್ರೈಂಗ್ ಪ್ಯಾನ್ ತಗೊಂಡು ಅದರಲ್ಲಿ ಸ್ವಲ್ಪ ಬಟರನ್ನು ಹಾಕಿ ಒಂದು ಬೌಲಲ್ಲಿ ಸ್ವಲ್ಪ ನೀರನ್ನು ಇಟ್ಟಿದ್ದೀನಿ. ಅದರ ಆವಿಯಿಂದ ಮೇಲ್ಗಡೆ ಕೂಡ ಅದು ನಾವು ಚೀಸ್ ಹಾಕಿದ್ದುಂಟು ನೋಡಿ, ಅದು ಚೆನ್ನಾಗಿ ಮೆಲ್ಟ್ ಆಗಲಿ ಅಂತ ಹೇಳಿ ಲೋ ಫ್ಲೇಮಲ್ಲಿ ನಾನು ಇದನ್ನು ಇಟ್ಟಿದ್ದೀನಿ. ನೀವು ಬೇಕಿದ್ರೆ ಓವನಲ್ಲಿ ಕೂಡ ಇದನ್ನು ಮಾಡ್ಬೋದು. 10 ನಿಮಿಷ ಬಿಟ್ಟು ಚೀಸಿ ಬಟರ್ ಗಾರ್ಲಿಕ್ ಬ್ರೆಡ್ ಇಲ್ಲಿ ರೆಡಿಯಾಗಿದೆ. ತುಂಬ ಟೇಸ್ಟಿಯಾಗಿರುತ್ತೆ, ಖಡಕ್ಕಾಗಿ. ಒಮ್ಮೆ ಇದನ್ನು ನೀವು ಟ್ರೈ ಮಾಡಿ. ಇವಾಗ ನೆಕ್ಸ್ಟ್ ರೆಸಿಪಿ ಕಡೆ ಹೋಗೋಣ. ಇಲ್ಲಿ ಆಲೂ ಭಾಜಿ ಸಪ್ರೇಟಾಗಿ ಇಟ್ಟಿದ್ದೆ ನೋಡಿ, ಅದಕ್ಕೆ 2 ಚಮಚದಷ್ಟು ಕಾರ್ನ್ಫ್ಲೋರನ್ನು ಹಾಕಿ ಮಿಕ್ಸ್ ಮಾಡ್ತಾ ಇದ್ದೀನಿ. ಸರಿಯಾಗಿ ಮಿಕ್ಸ್ ಮಾಡಿ ಆದಮೇಲೆ ಇದನ್ನು ಒಂದು ಮಿಕ್ಸಿ ಜಾರಿಗೆ ಹಾಕಿ ಸ್ವಲ್ಪ ಇದನ್ನು ಗ್ರೈಂಡ್ ಮಾಡೋಣ. ಈ ರೀತಿ ಗ್ರೈಂಡ್ ಆಗಬೇಕು. ಗ್ರೈಂಡ್ ಆಗಿದ್ದೇ ಇದೇನಾಗುತ್ತೆ, ಸ್ವಲ್ಪ ನೀರಾಗುತ್ತೆ. ಬೇಕಿದ್ರೆ ನೀವು ಇದಕ್ಕೆ ಸ್ವಲ್ಪ ಕಾರ್ನ್ಫ್ಲೋರನ್ನು ಆ್ಯಡ್ ಮಾಡಿ, ತುಂಬ ನಿಮಗೆ ಮಾಡಲಿಕ್ಕೆ ಆಗದಿದ್ದರೆ ಕಾರ್ನ್ಫ್ಲೋರನ್ನು ಆ್ಯಡ್ ಮಾಡ್ಬೋದು. ಹಾಗೂ ಅದರೊಂದಿಗೆ ಬ್ರೆಡ್ ಕ್ರಮ್ಸನ್ನು ಕೂಡ ನಾನು ಒಂದು 3 ಚಮಚದಷ್ಟು ಇದಕ್ಕೆ ಹಾಕಿದ್ದೀನಿ. ಫಸ್ಟಿಗೆ 2 ಚಮಚದಷ್ಟು ಹಾಕಿದೆ, ಆಮೇಲೆ ಇನ್ನೊಂದು ಚಮಚ ಎಕ್ಸ್ಟ್ರಾ ಹಾಕಿದ್ದೀನಿ, ಆಮೇಲೆ 1 ಚಮಚದಷ್ಟು ಕಾರ್ನ್ಫ್ಲವರ್ ಕೂಡ ಅದಕ್ಕೆ ಆ್ಯಡ್ ಮಾಡಿದ್ದೀನಿ. ಅಷ್ಟು ಮಾಡಿ ನೋಡಿ, ಈ ರೀತಿ ಹಿಟ್ಟು ನನಗೆ ಸಿಕ್ಕಿದೆ. ಕೈ ತೊಳೆದು ಕೈಗೆ ಸ್ವಲ್ಪ ಎಣ್ಣೆಯನ್ನು ಹಚ್ಚಿ ನೋಡಿ, ಈ ಶೇಪ್ ಅಥವಾ ರೌಂಡ್ ಶೇಪ್ ಯಾವುದೇ ಶೇಪಲ್ಲಿ ನೀವು ಮಾಡ್ಬೋದು. ನಿಮಗೆ ಈಸಿ ಆಗಿದ್ದು ಯಾವುದಾಗುತ್ತೆ ಅದರಲ್ಲಿ ನೀವು ಮಾಡಿ. ನಾನು 2 ಕೂಡ ನಿಮಗೆ ಇಲ್ಲಿ ತೋರಿಸಿದ್ದೀನಿ ಅಷ್ಟೇ. ನಾನಿಲ್ಲಿ ರೌಂಡ್ ಆಗಿ ಮಾಡ್ತಾ ಇದ್ದೀನಿ ನೋಡಿ, ಈ ರೀತಿ ನೋಡಿ. ಹೀಗೆ ತುಂಬ ಚೆನ್ನಾಗಾಗುತ್ತೆ ಇದು ತಿನ್ನಲಿಕ್ಕೆ. ನಿಮಗೆ ಗೊತ್ತಾಗೋದಿಲ್ಲ ಇವಾಗ ಏನು ಮಾಡ್ತಾ ಇದ್ದಾರೆ ಇವರು ಅಂತ ಅನಿಸ್ಬೋದು. ಒಮ್ಮೆ ಇದನ್ನು ಟ್ರೈ ಮಾಡಿ ನೋಡಿ. ಎಣ್ಣೆ ಬಿಸಿಯಾಗಿದೆ, ಇದನ್ನು ಒಳ್ಳೆ ರೀತಿ ಇವಾಗ ಫ್ರೈ ಮಾಡೋಣ. ಚೆನ್ನಾಗಿದ್ರ ಕಲರ್ ಚೇಂಜ್ ಆಗೋವರೆಗೂ ಫ್ರೈ ಮಾಡಬೇಕು. ಇದು ಫ್ರೈ ಆಗೋ ಗೊತ್ತಾಗುತ್ತೆ, ಲೈಟ್ ವೆಯ್ಟ್ ಆಗಿ ಎಣ್ಣೆಯಲ್ಲಿ ಮೇಲೆ ತೇಲಾಡಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಇದು ಆವಾಗ ಇದು ಫ್ರೈ ಆಗಿದೆ ಅಂತೇಳಿ ಅರ್ಥ ನೋಡಿ. ಇವಾಗ ಇನ್ನೂ ಕೂಡ ಇದು ಕಲರ್ ಬರಲಿಕ್ಕುಂಟು. ಒಳ್ಳೆ ರೀತಿ ಬ್ರೌನ್ ಕಲರ್ ಬರೋವರೆಗೂ ಫ್ರೈ ಮಾಡಿ. ಇವಾಗ ಇಲ್ಲಿ ನೋಡಿ, ಎಣ್ಣೆಯಲ್ಲಿ ಯಾವ ರೀತಿ ಇದು ತೇಲಾಡ್ತಾ ಉಂಟು, ಹಾಗೂ ಕಲರ್ ಕೂಡ ಕರೆಕ್ಟಾಗಿ ಬಂದಿದೆ ನೋಡಿ. ಈ ರೀತಿ ಒಳ್ಳೆ ಕಲರ್ ಬರಬೇಕು, ಖಡಕ್ ಆಗಬೇಕಿದು ನೋಡಿ. ಕರ ಅಂತ ಹೇಳಿ ಸೌಂಡ್ ಬರುತ್ತೆ. ಇವಾಗ ತೆಗೆದು ಇದನ್ನು ಒಂದು ಬೌಲಿಗೆ ಹಾಕೋಣ. ಬೌಲಿಗೆ ಹಾಕಿ ಆದಮೇಲೆ ಚೀಸ್ ಪೌಡರ್ ಸಿಗುತ್ತೆ ನಿಮಗೆ ಮಾರ್ಕೆಟಲ್ಲೆಲ್ಲ, ಚೀಸ್ ಪೌಡರ್ ಅಂತ ಕೇಳಿದರೆ ಅದನ್ನು ಇದರ ಮೇಲೆ ಹಾಕಿ ಈ ರೀತಿ ಮಿಕ್ಸ್ ಮಾಡಿ. ಹೆಚ್ಚಾಗಿ ಪಾಪ್ಕಾರ್ನ್ ಎಲ್ಲ ಮಾಡುವಾಗ ಅದಕ್ಕೆ ಚೀಸ್ ಪೌಡರ್ ಎಲ್ಲ ಹಾಕ್ತಾರೆ ನೋಡಿ, ಅದೇ ಚೀಸ್ ಪೌಡರ್ ಇಲ್ಲಿ ನಾವು ಯೂಸ್ ಮಾಡೋದು. ಇವಾಗ ಆಲೂ ಮಿಕ್ಸ್ಚರ್ ತೊಗೊಂಡಿದ್ದೀವಿ ನೋಡಿ, ನಾವು ಮಾಡಿದ್ವಿ ಫಸ್ಟಿಗೆ. ಅದರಲ್ಲಿ ಸ್ವಲ್ಪ ಇಲ್ಲಿ ತೊಗೊಂಡಿದ್ದೀನಿ. ಹಾಗೂ ಇದಕ್ಕೆ ಮೊಸರೆಲ್ಲ ಚೀಸನ್ನು ಸ್ವಲ್ಪ ಜಾಸ್ತಿನೇ ಹಾಕ್ತಾ ಇದ್ದೀನಿ ಹಾಗೂ ಮಿಕ್ಸ್ ಮಾಡ್ತಾ ಇದ್ದೀನಿ. ನೋಡಿದ್ರಲ್ಲ, ಒಂದು ಬಾಜಿ ಮಾಡಿದರೆ ಇದರಲ್ಲಿ 3 ರೆಸಿಪಿಯನ್ನು ನೀವು ಮಾಡ್ಬೋದು. ಹಾಗಾಗಿ ಈ ಬಾಜಿ ಮಾಡಿ ನೀವು ಫ್ರಿಜ್ಜಲ್ಲಿ ಇಟ್ಟುಬಿಟ್ರೆ ಫಟಾಫಟಾಗಿ 3 ದಿನಕ್ಕೆ 3 ರೆಸಿಪಿಯನ್ನು ನೀವು ರೆಡಿ ಮಾಡ್ಬೋದು. ಓಕೆ, ಇವಾಗ ಒಂದು ಬ್ರೆಡ್ ತಗೊಂಡು ಅದರ ಸೈಡನ್ನು ಮಾತ್ರ ತೆಗಿಬೇಕು. ತೆಗೆದು ಇದನ್ನು ಸ್ವಲ್ಪ ಲಟ್ಟಿಸಬೇಕು, ಅಂದರೆ ಸ್ವಲ್ಪ ತೆಳುವಾಗಿ ಮಾಡಬೇಕಿದು. ಸಿಂಪಲ್ ರೆಸಿಪಿ ಹಾಗೂ ತುಂಬ ಟೇಸ್ಟಿಯಾದ ರೆಸಿಪಿ ಇದು. ಲಾಸ್ಟಲ್ಲಿ ನಾನು ಇದನ್ನು ತೋರಿಸ್ತಾ ಇರೋದು, ಖಂಡಿತ ನೀವು ಟ್ರೈ ಮಾಡಿ ನೋಡಿ. ಈ ರೀತಿ ಸ್ವಲ್ಪ ತೆಳುವಾಗಿ ಎಲ್ಲವನ್ನು ಲಟ್ಟಿಸಿ, ಹಾಗೂ ಒಂದು ಸ್ವಲ್ಪ ನೀರನ್ನು ತಗೊಂಡು ಈ ರೀತಿ 2 ಸೈಡ್ ಕೂಡ ಇದನ್ನು ಮುಳುಗಿಸಿ ಸ್ವಲ್ಪ ಈ ರೀತಿ ನೀರನ್ನು ಹೊರಗಡೆ ತೆಗೆಯಿರಿ ಹಿಂಡಿ. ಇದು ಇವಾಗ ಬ್ರೆಡ್ ಇಲ್ಲಿ ಸಾಫ್ಟ್ ಆಗಿದೆ ನೋಡ್ಬೋದು. ಆಮೇಲೆ ನಾವು ತಗೊಂಡ ಚೀಸಿ ಮಿಕ್ಸ್ಚರ್ ಉಂಟು ನೋಡಿ, ಅದನ್ನು ಇದರೊಳಗೆ ಹಾಕಿ ಮೆಲ್ಲನೆ ಈ ರೀತಿ ರೌಂಡಾಗಿ ನೋಡಿ ಮುಚ್ಚಿ.
ನಾನಿದನ್ನು ಡೈರೆಕ್ಟಾಗಿ ಫ್ರೈ ಮಾಡ್ತಾ ಇದ್ದೀನಿ. ನೀವು ಬೇಕಿದ್ರೆ ಇದಕ್ಕೆ ಕೋಟಿಂಗ್ ಕೂಡ ನೀವು ಹಾಕ್ಬೋದು, ಬ್ರೆಡ್ ಕ್ರಮ್ಸ್ ಇದ್ದು. ಮೈದಾ ಅಥವಾ ಎಗ್ ಬ್ಯಾಟರಲ್ಲಿ ಇದನ್ನು ಮುಳುಗಿಸಿ ನೀವು ಬ್ರೆಡ್ ಕ್ರಮ್ಸ್ ಇದ್ದು ಕೋಟಿಂಗ್ ಕೊಡ್ಬೋದು ನಿಮಗೆ ಬೇಕಿದ್ರೆ. ಓಕೆ, ಇದೇ ರೀತಿ ಇವಾಗ ಎಲ್ಲವನ್ನೂ ಮಾಡೋಣ. ತುಂಬ ಸಿಂಪಲ್ ಇದೆ ಇದು ಮಾಡಲಿಕ್ಕೆ. ನೀವು ಎನಿಸ್ಬೋದು ತುಂಬ ಕಷ್ಟ ಆಗ್ಬೋದು ಅಂತೇಳಿ. ಆ ಬ್ರೆಡ್ ಸ್ವಲ್ಪ ಸಾಫ್ಟ್ ಆಗುತ್ತೆ, ಏನಾಗಲ್ಲ. ನೀವು ಹಿಂಡಿ ತೆಗಿತೀರಲ್ಲ ನೀರು, ಆಮೇಲೆ ಇದು ಕರೆಕ್ಟಾಗಿ ನಿಮಗೆ ನೋಡಿ ರೌಂಡ್ ಮಾಡಲಿಕ್ಕೆ ಪರ್ಫೆಕ್ಟ್ ಆಗುತ್ತೆ. ಸೈಡಿಂದ ಸ್ವಲ್ಪ ಓಪನ್ ಇದೆ ಆದರೆ ಅದನ್ನು ಅದರಿಂದ ಮುಚ್ಚಿಬಿಡಿ. ಇದನ್ನೆಲ್ಲ ರೆಡಿ ಮಾಡಿ ಒಂದು 2 ನಿಮಿಷ ಹಾಗೇ ಬಿಡಿದು ಸ್ವಲ್ಪ ನೀರೆಲ್ಲ ಚೆನ್ನಾಗಿ ಎಳ್ಕೊಂಡು ಕರೆಕ್ಟ್ ಆಗುತ್ತೆ ಇದು. ಆಮೇಲೆ ಇದನ್ನು ಎಣ್ಣೆಯಲ್ಲಿ ಫ್ರೈ ಮಾಡಿ ತೆಗೀರಿ. ಚೆನ್ನಾಗಿ ಹೊರಗಡೆ ಗೋಲ್ಡನ್ ಬ್ರೌನ್ ಆಗೋವರೆಗೂ ಫ್ರೈ ಮಾಡಿ. ಕೆಲವೊಮ್ಮೆ ನಾವು ಹಾಕಿದ ಚೀಸ್ ಹೊರಗಡೆ ಬರುತ್ತೆ, ಏನಾಗೋದಿಲ್ಲ, ಒಳಗಡೆ ಹಾಗೇ ಇರುತ್ತೆ ಅದು. ನೋಡಿ ಇವಾಗ ಕಲರ್ ಚೆನ್ನಾಗಿ ಬಂದಿದೆ. ಇದನ್ನು ಇವಾಗ ಪ್ಲೇಟಿಗೆ ಹಾಕೋಣ. ನೋಡಿ ತೆಗೆಯುವಾಗ ಕೆಲವೊಮ್ಮೆ ಚೀಸ್ ಹೊರಗಡೆ ಬರುತ್ತೆ, ನೋಡ್ತಾ ಇದ್ದೀರಲ್ಲ, ನೋಡಿ ಯಾವ ರೀತಿ ಇಳಿತಾ ಉಂಟು ಚೀಸ್. ನೋಡಿ ಸೈಡಿಂದ ಏನಾಗೋದಿಲ್ಲ, ಇದು ತಿನ್ನುವಾಗ ಒಳಗಡೆ ಕೂಡ ಚೀಸ್ ಚೆನ್ನಾಗಿರುತ್ತೆ ಇದು. ಓಕೆ, ಇದಕ್ಕೆ ಸಾಸನ್ನು ಹಾಕಿ ತಿನ್ನಿ, ತುಂಬ ಸೂಪರ್ ಆಗುತ್ತೆ. ಇವತ್ತಿನ ಎಲ್ಲ ರೆಸಿಪಿ ನಿಮಗೆ ಖಂಡಿತ ಇಷ್ಟ ಆಗಿರ್ಬೋದು ಅಂತ ಎನಿಸ್ತೀನಿ. ಮನೆಯಲ್ಲಿ ನೀವು ಮಾಡಿ ಎಲ್ಲರೊಂದಿಗೆ ಹಂಚಿ ತಿನ್ನಿ, ಹಾಗೂ ಹೇಗಾಗಿತ್ತಂತ ಹೇಳಿ ನನಗೆ. ನಾಳೆ ಸಿಗ್ತೀನಿ ಒಳ್ಳೆ ರೆಸಿಪಿಯೊಂದಿಗೆ. ಲೈಕ್ ಆಯ್ತಂದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಎಲ್ಲರಿಗೂ ಟೇಕ್ ಕೇರ್, ಬಾಯ್ ಬಾಯ್.